ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ರಾಜಕಾರಣದಲ್ಲೂ ಕೂಡ ಮೆಗಾ ಆಪರೇಷನ್. ವೆಸ್ಟ್ ಬೆಂಗಾಲ್ ನೋಡ್ತಿದ್ದೀವಿ, ಮಹಾರಾಷ್ಟ್ರದ ನೋಡ್ತಿದ್ದೀವಿ, UP ನೋಡ್ತಿದ್ದೀವಿ. ಈಗ ಕರ್ನಾಟಕದಲ್ಲೂ ಒಂದು ಅಚ್ಚರಿಯ ಆಪರೇಷನ್ ಮಾಡಿದ್ಯಾರು? ಬಿಗ್ ವಿಕೆಟ್ ತೆಗೆದ ಮುಖ್ಯಮಂತ್ರಿ DK ಶಿವಕುಮಾರ್. ರಾತ್ರಿ ದಿಢೀರ್ ಬೆಳವಣಿಗೆ. ಅಲ್ಲಿ BJP NDA ಆದರೆ ಇಲ್ಲಿ DK ಶಿವಕುಮಾರ್. ಇದೇ ಇಂಟ್ರೆಸ್ಟಿಂಗು. ಇದೇ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಮೆಗಾ ಟ್ವಿಸ್ಟು. ಪರಿಷತ್ ಚುನಾವಣೆ ಹೈ ಡ್ರಾಮಾ ಹಂಗಾಮ ಎಲ್ಲ ನೋಡಿದಿರಲ್ವಾ? ಅದ್ರ ಬೆನ್ನಲ್ಲೇ ಅಸಲಿಗೆ ನಡೆದಿರೋದೇನು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ನಾವು ಯಾವುದೇ ವಿಡಿಯೋ ಅಪ್ಡೇಟ್ಸ್ ಏನು ಹಾಕ್ತೀವಲ್ಲ ಅದೆಲ್ಲ ನಿಮ್ಮನ್ನು ತಲುಪುತ್ತೆ ನೋಟಿಫಿಕೇಷನ್ಸು. ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲಿ ಪರಿಷತ್ ಎಲೆಕ್ಷನ್ನು ಏನೇನಾಯಿತು, ಯಾರ್ಯಾರು ಅಡ್ಡ ಮತದಾನ ಮಾಡಿದ್ರು ಎಲ್ಲ ನೋಡಿದ್ದೀರಾ ನೀವು. ಓಕೆ, ಎಕ್ಸ್ಪೆಕ್ಟೆಡ್ಡು ಸೋಮಶೇಖರ್ ಹೆಬ್ಬಾರ್ ಅವರದ್ದು. ಯತ್ನಾಳ್ BJPಗೆ ಓಟ್ ಹಾಕಿದ್ದು ಕೂಡ ಅವ್ರು BJPಗೆ ವಾಪಸ್ ಬರ್ತಾರೆ ಅನ್ನೋದು ಖಚಿತವಾಗ್ತಿದೆ. ಹೈಕಮಾಂಡೇ ಅವ್ರ ಹತ್ರ ಮಾತಾಡಿದೆ. ಅದೆಲ್ಲ ಒಂದು ಕಡೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಮೆಗಾ ಆಪರೇಷನ್ನು. BJPದು 3 ಓಟು ಅಡ್ಡ ಮತದಾನ ಆಗಿದೆಯಲ್ಲ, ಯಾರು ಏನು ಅಂತ ಗೊತ್ತಾಗಲ್ಲ, ಗೌಪ್ಯ ಮತದಾನ. ಬಟ್ ಆಮೇಲೆ ನಿಧಾನಕ್ಕೆ ಗೊತ್ತಾಗುತ್ತೆ, ಹೇಗೋ ಹಾಗೂ ಹೀಗೂ. JDS BJP ಎಲ್ಲ ಸೇರಿ 11 ಅಡ್ಡ ಮತದಾನ ಆಗಿರೋದು. ಇದು ಭಾರಿ ಆಘಾತಕ್ಕೆ ಕಾರಣ ಆಗಿದೆಯಲ್ಲ. DK ಶಿವಕುಮಾರ್ ಅವರು ಜಸ್ಟ್ ಲೈಕ್ ಮಹಾರಾಷ್ಟ್ರ, ಜಸ್ಟ್ ಲೈಕ್ ವೆಸ್ಟ್ ಬೆಂಗಾಲ್ ಅಥವಾ UP ಅದೇ ರೀತಿ ಆಪರೇಷನ್ ಮಾಡಿರೋದು. ಇದು ಬರೀ ಪರಿಷತ್ ಚುನಾವಣೆಗೆ ಸೀಮಿತವಾಗಿದೆಯಾ? 28ರ ಚುನಾವಣೆಗೂ ಇದಕ್ಕೂ ಏನು ಲಿಂಕ್ ಇದೆ? ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ. ಈಗ ಬಿಗ್ ವಿಕೆಟ್ ಯಾವುದು ತೆಗೆದಿರೋದು? ಆ ವಿಕೆಟ್ ವಿಜಯೇಂದ್ರ ಆಗ್ತಾರಾ? ಹೈಕಮಾಂಡ್ ಈಗ ಮೊದಲೇ ಒಂದು ನಿರ್ಧಾರ ತಗೊಳ್ತಿರುವಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. BJP ಅಧ್ಯಕ್ಷ ಕುರ್ಚಿ, BJP ನಾಯಕತ್ವ. ಈ ಹೊತ್ತಲ್ಲಿ DK ಶಿವಕುಮಾರ್ ಅವರು ಇಟ್ಟಿರೋ ಚೆಕ್ಮೇಟ್ ಹೆಂಗಿದೆ ಅಂದರೆ, BJPಗೆ ಇದು ಕುತ್ತಿಗೆಯಲ್ಲಿ ಸಿಕ್ಕಾಕ್ಕೊಂಡಂಗೆ. ಈಗ ವಿಜಯೇಂದ್ರ ನಾಯಕತ್ವದಲ್ಲಿ ಅತಿ ದೊಡ್ಡ ಫೇಲ್ಯೂರ್ ಅಲ್ವಾ ಇದು? ಅಡ್ಡ ಮತದಾನ ಆಗಿದೆ ಅಂದರೆ ಅರ್ಥ ಏನು? ನಾಯಕತ್ವದ ಮೇಲೆ ಸಂಶಯ ಇದೆ ಅಥವಾ ಬೇಸರ ಇದೆ ಅಂತ ಆಗುತ್ತೆ. ವಿಜಯೇಂದ್ರ ಮತ್ತು R ಅಶೋಕ್ ನಾಯಕತ್ವದ ಮೇಲೆ ನಂಬಿಕೆ ಇಲ್ಲದ ಕಾರಣ ಅಡ್ಡ ಮತದಾನ ಅಂತಲೇ ಆಗುತ್ತೆ. ಎಷ್ಟಾದರೂ ಅಡ್ಡ ಮತದಾನ ಆಗಲಿ. 27 ಓಟು ಬಿದ್ದಿದೆ ಒಬ್ಬರು ಕ್ಯಾಂಡಿಡೇಟ್ಗೆ. ಹಾಗೂ JDS ಔಟ್ ಆಗಿರೋದ್ರಿಂದ ಅವ್ರು ಜಸ್ಟ್ ಪಾಸ್ ಆಗಿದ್ದಾರೆ. ಒಂದು ಅಸಿಂಧು ಹೆಂಗಾಗುತ್ತೆ? ಸಾಮಾನ್ಯವಾಗಿ ಶಾಸಕರಿಗೆ ವೋಟಿಂಗ್ ಎಲ್ಲ ಗೊತ್ತಿರಲ್ವ, ಇಷ್ಟು ವರ್ಷ ಚೆನ್ನಾಗೇ ಮಾಡಿರ್ತಾರೆ, ಗೊತ್ತಿಲ್ಲ ಏನೇನಾಗಿದೆ ಅಂತ. ಒಟ್ಟಿನಲ್ಲಿ ವಿಜಯೇಂದ್ರ ಅವ್ರಿಗೆ ಇದು ಎಷ್ಟು ದೊಡ್ಡ ಸೆಟ್ ಬ್ಯಾಕ್ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಹೊಡೆತ BJPಗೆ ಬಿದ್ದಿದೆಯಲ್ಲ, ಇದರ ಎಫೆಕ್ಟ್ ಏನಾದರೂ ವಿಜಯೇಂದ್ರ ಅವರನ್ನು ತೆಗೆದ್ರೆ ಹೈಕಮಾಂಡು, ಇದು ಒಂದೇ ರೀಸನ್ ಅಲ್ಲ, ಇಷ್ಟು ದಿನದ ಕಾರ್ಯವೈಖರಿಯನ್ನು ಅಳೆದು ತೂಗಿ ಡಿಸೈಡ್ ಮಾಡ್ತಾರೆ. ಅಕಸ್ಮಾತ್ ವಿಜಯೇಂದ್ರ ಅವರ ಅಧಿಕಾರ ಹೋದರೆ ಏನಾಗುತ್ತೆ? DK ಶಿವಕುಮಾರ್ ಅವ್ರಿಗೆ ಅದು ಲಾಭ. 28ರ ಚುನಾವಣೆಗೆ ವಿಜಯೇಂದ್ರ ಯಡಿಯೂರಪ್ಪನವರನ್ನು ಕಂಪ್ಲೀಟ್ ಬದಿಗೊತ್ತಿ BJP ಯಾರನ್ನಾದರೂ ತಂದರೆ ಇಬ್ಬರು ನ್ಯೂಟ್ರಲ್ ಆಗಿಬಿಡ್ತಾರೆ. 23ರ ಚುನಾವಣೆಯಲ್ಲಿ ಏನಾಯಿತೋ ಅದೇ ರೀತಿಯಲ್ಲಿ ಏನೇ ಯಡಿಯೂರಪ್ಪನವ್ರ ಬಲ ಇಲ್ಲ ಅಂದರೂ ಒಂದೆಷ್ಟು ಸೀಟ್ಸ್ ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ವ ಅವ್ರಿಗೆ? ಅದು BJPಗೆ ದೊಡ್ಡ ಹೊಡೆತ ಬೀಳುತ್ತೆ. ಈಗ ವಿಜಯೇಂದ್ರ ಅವ್ರನ್ನ ಇಟ್ಕೊಂಡು ಹೋದರೂ ಕಷ್ಟ, ಕೈ ಬಿಟ್ಟರೂ ಕಷ್ಟ ಅನ್ನುವಂಥ ಗೊಂದಲ ಸೃಷ್ಟಿಸುವಲ್ಲಿ ಮತ್ತಷ್ಟು ತುಪ್ಪ ಸುರಿದ DK ಶಿವಕುಮಾರ್ ಆಪರೇಷನ್. ಯಾಕೆ ವೆಸ್ಟ್ ಬೆಂಗಾಲು ಅಥವಾ ಮಹಾರಾಷ್ಟ್ರದ ಎಕ್ಸಾಂಪಲ್ ಕೊಟ್ಟಿದ್ದು? ಅಲ್ಲೆಲ್ಲ ಆಗಿದ್ದೇನು ಹೇಳಿ? ಇದೇ ರೀತಿಯಲ್ಲಿ ಶಾಸಕರು ಮೀಟಿಂಗಿಗೆ ಗೈರಾಗೋ ಮೂಲಕ, ಶಾಸಕರು ವಿಪ್ ಜಾರಿ ಮಾಡಿದ್ರು ಬರೆದಿರೋ ಮೂಲಕ ನಾಯಕತ್ವದ ಮೇಲೆ ನಂಬಿಕೆ ಇಲ್ಲ ಅನ್ನೋದನ್ನು ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಆಮೇಲೆ ನಾಯಕತ್ವದ ವಿಚಾರದಲ್ಲಿ ಗೊಂದಲದಲ್ಲಿದ್ದವರು ತುಂಬ ಜನ ಶಿಫ್ಟ್ ಆಗ್ತಾರೆ. ಹಾಗಾಗಿ ಯಾವ ಕಡೆ ಗಾಳಿ ಬೀಸುತ್ತೆ ನೋಡಿಕೊಂಡು ಪಕ್ಷಾಂತರ ಮತ್ತೊಂದಕ್ಕೆ ಅನುಕೂಲ ಆಗುತ್ತೆ. ಅಂಥದ್ದೊಂದು ವಾತಾವರಣ ನಿಧಾನಕ್ಕೆ ಸೃಷ್ಟಿಯಾಗತ್ತೆ. ಇಲ್ಲಿ ಪಕ್ಷಾಂತರ ಅಂಥದ್ದಲ್ಲ, ಆದರೆ ನಾಯಕತ್ವದ ಮೇಲೆ, BJP ನಾಯಕತ್ವದ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಅನ್ನುವಂಥದ್ದೊಂದು ಸೀಕ್ರೆಟನ್ನು ಬ್ಲಾಸ್ಟ್ ಮಾಡಿದ್ದಾರೆ ಎಲೆಕ್ಷನ್ ಮೂಲಕವೇ DK ಶಿವಕುಮಾರ್ ಅವರು. ಈಗ ವಿಜಯೇಂದ್ರ ಅವರನ್ನು ತಲೆದಂಡ ಮಾಡಿದರೆ ನೇರವಾಗಿ DK ಶಿವಕುಮಾರ್ ಅವ್ರಿಗೆ ಲಾಭ ಆಗಿಬಿಡುತ್ತೆ. BJPಯದ್ದೇ ಸ್ಟ್ರಾಟಜಿಯನ್ನು ಕರ್ನಾಟಕದಲ್ಲಿ ಎಸ್ಟಾಬ್ಲಿಷ್ ಮಾಡಿ ತೋರಿಸಿದ್ದಾರೆ. ಬರ್ತಿದ್ದಂಗೆ DK ನೋಡಿ, ಬರ್ತಿದ್ದಂಗೆ ಅವ್ರಿಗೆ ಎಷ್ಟು ದೊಡ್ಡ ಬಲ ಅಂತ. 5ನೇ ಅಭ್ಯರ್ಥಿ, ತನ್ನ ಅತ್ಯಾಪ್ತ, ಇಷ್ಟು ಓಟ್ ಬೀಳುತ್ತೆ ಅನ್ನೋದು ಯಾರಿಗೂ ಗೆಸ್ಸೇ ಮಾಡಿರಲಿಲ್ಲ. ಅಧಿಕೃತ ಯಾರ್ಯಾರು ಗೆಲ್ತಾರೆ ಅಂತಿತ್ತಲ್ಲ, ಅವ್ರಿಗಿಂತ ಜಾಸ್ತಿ ಓಟ್ ತೊಗೊಂಡು ವಿನಯ್ ಅವ್ರಿಗೆ ಗೆದ್ದುಬಿಟ್ರು.
ಹಾಗಾಗಿ ಇದು ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ, ಎಲೆಕ್ಷನ್ ಮಷಿನ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಯಿತು. ಹೈಕಮಾಂಡ್ಗೆ ಏನೇ ಆದರೂ ಪ್ರತಿ ಸಲ ಕರ್ನಾಟಕದಲ್ಲಿ ಚೇಂಜ್ ಆಗುತ್ತಲ್ಲ ಸರ್ಕಾರ, ಈ ಸಲ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿಬಿಟ್ರೆ ಏನು ಪ್ರಯೋಜನ? ಈ ಸಲ ನಮಗೇನು ಅಂಥ ನಂಬಿಕೆ ಇಲ್ಲ, ಸಿದ್ದು ಕ್ಯಾಂಪ್ ಸಿಡ್ದೇಳ್ಬೋದು, ಈ ಥರ ಎಲ್ಲ ಯೋಚನೆ ಇರುತ್ತೆ. ಏನೇ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ, ಅವರ ರಣತಂತ್ರ ಇಲ್ಲಿನ ಇತಿಹಾಸವನ್ನೇ ಕರ್ನಾಟಕದಲ್ಲಿ ಅಲಿಖಿತ ಒಂದು ನಿಯಮದ ರೀತಿ ಹಾಕ್ಕೊಂಡು ಬಂದಿದೆಯಲ್ಲ, ಅದನ್ನೇ ಬದಲಾಯಿಸಿಬಿಡ್ಬೋದು, ತಲೆ ಕೆಳಗೆ ಮಾಡ್ಬೋದು. ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಬರೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ತನಗೆ 5 ವರ್ಷ ಸಿಗಲೇಬೇಕು ಅನ್ನೋ ಹಠಕ್ಕಾದರೂ ಮಾಡ್ತಾರೆ, ಆಪ್ರೇಷನ್ನಾದರೂ ಮಾಡ್ತಾರೆ. ಮಿಡ್ ನೈಟ್ ಆಪ್ರೇಷನ್ನು, ಡಿನ್ನರ್ ಪಾಲಿಟಿಕ್ಸು, ಹಣಬಲ ಜನಬಲ ಯಾವುದಾದ್ರೂ ರೀತಿಯಲ್ಲಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಈ ಸಲ ಸಿಕ್ಕಿರೋದು 2 ವರ್ಷ ಅನ್ನೋ ನಂಬಿಕೆ ಮೇಲೆ ಹೈಕಮಾಂಡ್ ಅವ್ರಿಗೆ ಪಟ್ಟ ಕಟ್ಟಿರೋದು. ತಾನು 5 ವರ್ಷ CM ಆಗಬೇಕು ಅನ್ನೋ ಹಠಕ್ಕಾದರೂ ಇವರು ಏನಾದರೂ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಇನ್ನೊಂದು ಚಾನ್ಸ್ ಆದರೂ ಇರುತ್ತೆ ಅನ್ನೋ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಟ್ಟ ಕಟ್ಟಿರೋದು. ಅದರ ಸ್ಯಾಂಪಲನ್ನು, ಅದರ ರುಚಿಯನ್ನು ಫಸ್ಟ್ ಟೈಮ್ ತೋರಿಸೇ ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಇದು BJPಗೆ ಅಂತಿಂಥ ಆಘಾತ ಅಲ್ಲ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಿರೋದು. ಡಿ ಕೆ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಅಂತೆ ಮತ್ತೊಂದಂತೆ, ಅದೆಲ್ಲ ಪರ್ಸ್ನಲ್ಲು, ವ್ಯಾವಹಾರಿಕ, ಮತ್ತೊಂದು ಅದು ಇದೆಯೋ ಇಲ್ವೋ ಅದು ಬೇರೆ ವಿಷಯ. ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ 28 ಚುನಾವಣೆ ಅಷ್ಟೇ ಟಾರ್ಗೆಟು. ಅವರು ಅಧಿಕಾರದಲ್ಲಿ ಇರಬೇಕು, ಈಗಲೂ ಇರಬೇಕು. 2 ವರ್ಷ ಯಾರೂ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಅದಕ್ಕೂ ಇದು ಅನುಕೂಲ ಆಗುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಇದ್ದಾರೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಏನೇನು ಆಗ್ತಿತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಡಿ ಕೆ ಶಿವಕುಮಾರ್ ಅವರು ಮಾಡಬಲ್ಲರು. ಅವರು ಒಬ್ಬರು ಲೀಡರ್ ಅಂತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದೆಲ್ಲ ಗೆಲುವುಗಳು ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಬಲ ಬರುತ್ತೆ, ಅವ್ರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ಶಾಸಕರಿಗೆ ಜೊತೆಗೆ ನಿಲ್ಲೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಡಿ ಕೆ ಶಿವಕುಮಾರ್ ಲೀಡರ್ ಅಂತ ಒಪ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇದೆಲ್ಲವನ್ನು ಒಂದೇ ಕಲ್ಲಲ್ಲಿ ಹೊಡೆದು ಡಿ ಕೆ ಶಿವಕುಮಾರ್ ಅಡ್ಡ ಮತದಾನ ಆಗಿರೋದು ಇದೆಯಲ್ಲ, BJPಗೆ ನುಂಗಲಾರ್ಥ ತುತ್ತು ಇಬ್ಬರ ನಾಯಕತ್ವಕ್ಕೆ. ಇದರ ನಡುವೆನೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಇಂಟರ್ವ್ಯೂ ಕೊಟ್ಟಿದ್ದಾರೆ ಪ್ರತಿಷ್ಠಿತ ಪತ್ರಿಕೆಗೆ. ಏನಂತ ಹೇಳಿದ್ದಾರೆ ಗೊತ್ತಾ? ರಾಜ್ಯಾಧ್ಯಕ್ಷ ಕುರ್ಚಿಯ ಬಗ್ಗೆ ಕೆಲವೇ ದಿನಗಳಲ್ಲಿ ಅಂತಿಮ ನಿರ್ಧಾರ ಪ್ರಕಟ ಆಗುತ್ತೆ. ಯಾವುದೇ ಕ್ಷಣದಲ್ಲಿ ಅಧ್ಯಕ್ಷ ಗೊಂದಲಕ್ಕೆ ತೆರೆ ಬೀಳಬಹುದು. ಶೀಘ್ರವಾಗಿ ಒಂದು ನಿರ್ಧಾರ ಪ್ರಕಟವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವ್ರು ಹೇಳ್ತಿರೋದೇನು, ಕಾರ್ಯವೈಖರಿಯ ಮೇಲೆ ಡಿಸೈಡ್ ಮಾಡ್ತಾರೆ ಅಧ್ಯಕ್ಷರನ್ನು ಯಾರನ್ನು ಮಾಡಬೇಕು ಅನ್ನೋದು ಹೈಕಮಾಂಡ್ಗೆ ಬಿಟ್ಟಂಥ ವಿಷಯ. ಅದನ್ನು ಕಾರ್ಯವೈಖರಿ ನೋಡಿಕೊಂಡು ವಿಜಯೇಂದ್ರ ಅವ್ರನ್ನ ಮುಂದುವರಿಸಬೇಕೋ ಬೇಡವೋ ಅನ್ನುವಂಥ ನಿರ್ಧಾರವನ್ನು ಶೀಘ್ರವಾಗಿ ಹೈಕಮಾಂಡ್ ಪ್ರಕಟಿಸಲಿದೆ ಅನ್ನೋದನ್ನು ಹೇಳಿದ್ದಾರೆ. ಮೊನ್ನೆ ಸ್ಪೀಚಲ್ಲೂ ಅದೇ ಹೇಳಿದರು. ಮಂಗಳೂರಿಗೆಲ್ಲ ಬಂದಾಗ ಅದು ಗಮನ ಸೆಳೆದಿತ್ತು. ರೆಬಲ್ಸು ವಾಪಸ್ ಬರಲ್ಲ, ಅಂದರೆ ಉಚ್ಚಾಟಿತರು ಯಾರಿದ್ದಾರೆ ಅವರು ವಾಪಸ್ ಬರಲ್ಲ ಅಂತೇನೂ ಇಲ್ಲ, ಅವರು ಬರಬಹುದು ವಾಪಸ್ಸು ಅನ್ನುವಂಥ ಬಹಳ ಅಚ್ಚರಿಯ ಮಾತುಗಳು ಬಂದಿದ್ದು ಉಸ್ತುವಾರಿಯಿಂದ. ಯಾರನ್ನು ಉಚ್ಚಾಟಿಸೋದು ಸಂತೋಷದ ವಿಷಯ ಅಲ್ಲ. 6 ವರ್ಷ ಅಂತಿರುತ್ತೆ. ಬಟ್ ಕೆಲವೊಮ್ಮೆ ಪರಿಸ್ಥಿತಿ ನೋಡಿಕೊಂಡು ಅದು ಬೇಗನೂ ಒಳಗಡೆ ಕರ್ಕೊಳ್ಬಹುದು, ಹೇಳೋಕ್ಕಾಗಲ್ಲ ಅನ್ನೋ ಮೂಲಕ ಯತ್ನಾಳ್ ಘರ್ ವಾಪಸಿಯ ಹಿಂಟನ್ನು ಕೊಟ್ಟಿದ್ರು. ನಿನ್ನೆ ಯತ್ನಾಳ್ ಅವರು BJPಗೆ ಓಟ್ ಹಾಕಿ ಹೈಕಮಾಂಡಿಂದನೇ ಕಾಲ್ ಬಂದಿದೆ ನನಗೆ, ನಿತಿನ್ ನಬೀನ್ ಅವ್ರಿಗೆ ಪತ್ರ ಬರೆದಿದ್ರು, ಹೈಕಮಾಂಡ್ ಸೂಚನೆ, ವರಿಷ್ಠರ ಸೂಚನೆ ಅಂತ ಓಟ್ ಹಾಕಿದ್ದೀನಿ ಅಂತ ಹೇಳಿದ್ರು. ಸೊ ಘರ್ ವಾಪಸಿ BJP ಕರೆದ್ರೆ ಹೋಗ್ತೀನಿ ಅಂತ ಕೂಡ ಓಪನ್ ಆಗಿ ಫಸ್ಟ್ ಟೈಮ್ ಹೇಳೇ ಬಿಟ್ರು. ಮತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅದ್ರ ಬಗ್ಗೆ ಹಿಂಟ್ ಕೊಟ್ಟಿದ್ರು. ಈ ಕಡೆ ಅಧ್ಯಕ್ಷ ಕುರ್ಚಿಯ ಬಗ್ಗೆ ತೀರ್ಮಾನ ಪ್ರಕಟವಾಗತ್ತೆ ಶೀಘ್ರವಾಗಿ ಅನ್ನುವಂಥ ಒಂದು ಮೇಜರ್ ಅನೌನ್ಸ್ಮೆಂಟ್ ಕೂಡ ಈಗ BJP ಹೈಕಮಾಂಡಿಂದ ಬಂದಿದೆ ಅನ್ನೋದು ತುಂಬಾ ಮಹತ್ವ ಪಡ್ಕೊಳ್ತಾ ಇರೋದು. ಕೇಂದ್ರ ನಾಯಕರು ಸೂಕ್ತ ಸಮಯದಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ತೀರ್ಮಾನ ಪ್ರಕಟಿಸಲಿದ್ದಾರೆ ಅನ್ನುವ ಘೋಷಣೆ ಆಗಿದೆ. ಸೊ ಈಗ ವಿಜಯೇಂದ್ರ ಅವ್ರಿಗೆ ಶಾಕ್ ಕಾದಿದೆಯಾ? ನವೆಂಬರಲ್ಲಿ ಅವರ ಅವಧಿ ಮುಗಿತಾ ಇರೋದಕ್ಕೂ ಈಗ ಆಗ್ತಿರೋ ಬೆಳವಣಿಗೆಗಳಿಗೂ ಈ ಎಲೆಕ್ಷನ್ನಲ್ಲಾಗಿರೋ ಸೆಟ್ ಬ್ಯಾಕ್, ಇಬ್ಬರು ಗೆದ್ದಿದ್ದಾರೆ ಆದರೆ ಅಡ್ಡ ಮತದಾನ ಇದೆಯಲ್ಲ ಅದು ನಂಬಿಕೆ ಕಳ್ಕೊಂಡಿದೆ. ಪಕ್ಷ ಶಿಸ್ತಿನ ಪಕ್ಷದಲ್ಲಿ ಅಡ್ಡ ಮತದಾನ ಆಗತ್ತೆ ಅಂದರೆ ಅದು ತುಂಬಾ ಆತಂಕಕಾರಿ ಬೆಳವಣಿಗೆ. ಪಕ್ಷಕ್ಕೆ ಪ್ರತಿಪಕ್ಷ ವೀಕ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಒಂದು ಸುದ್ದಿ ಆವರಿಸ್ಕೊಳ್ಳುತ್ತೆ ಇಡೀ ಪಕ್ಷವನ್ನು. ಅದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳಿಗೆ ದಾರಿ ಆಗಬಹುದು. ಸೊ ರೆಬಲ್ ಟೀಮಿಂದ ಯಾರಾದರೂ ಓಟ್ ಹಾಕಿದಾರಾ, ಏನೇನಾಗಿದೆ ಕಥೆ ಒಂದೂ ಗೊತ್ತಿಲ್ಲ, ಎಲ್ಲ ಗೌಪ್ಯ ಮತದಾನ ಅಲ್ವಾ. ಸೊ ಯಾರದ್ದು ಹೆಸರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ವಿಜಯೇಂದ್ರ ಅವ್ರಿಗೀಗ ಉಸಿರುಗಟ್ಟದಂಥ ವಾತಾವರಣ ಕರ್ನಾಟಕ BJPಯಲ್ಲಿ ಕಾಣಬಹುದು. ಸೊ DK ಕೊಟ್ಟಿರುವಂಥ ಮಾಸ್ಟರ್ ಸ್ಟ್ರೋಕ್ ಇದು. ರಾತ್ರೋರಾತ್ರಿ ನಡೆದಂಥ ಆಪರೇಷನ್ ಇದೆಯಲ್ಲ, BJP JDSನಿಂದ ನಡೆಸಿದಂಥ ಆಪರೇಷನ್ನು
ಅದು ಬಿ ಜೆ ಪಿಯಲ್ಲಿ ದೊಡ್ಡ ಬದಲಾವಣೆಯ ಬಿರುಗಾಳಿಯನ್ನೇ ಬೀಸ್ತಾ ಇದೆ. ಮತ್ತು 28ಕ್ಕೆ ಡಿ ಕೆಗೊಂದು ಚಾನ್ಸ್ ಇದು, ಡೌಟೇ ಇಲ್ಲ. ಒಂದು ಕಡೆ ಮೈತ್ರಿಯಲ್ಲಿ ಮತ್ತಷ್ಟು ಬಿರುಕು, ಅದರಲ್ಲೂ ಯಶಸ್ವಿ ಆದರು ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಬಿ ಜೆ ಪಿಯವರು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡದೇ ಇರೋ ರೀತಿ ಆಗೋಯ್ತು. ಕ್ರಾಸ್ ವೋಟಿಂಗ್ನ ಭಯ ಬಿ ಜೆ ಪಿ ಆವರಿಸ್ಕೊಳ್ತು, ಹೆಚ್ಚುವರಿ ಮತ ಹಾಕ್ಸ್ಬಿಟ್ರು, ಜೆ ಡಿ ಎಸ್ ಇಲ್ದಂಗಾಯ್ತು. ಒಬ್ಬರ ಮುಖ ಒಬ್ಬರು ನೋಡಲಿಲ್ಲ ನಿನ್ನೆ ಬಿ ಜೆ ಪಿ ಜೆ ಡಿ ಎಸ್ ಅವರು, ಅಂತಹ ಪರಿಸ್ಥಿತಿ ತಂದಿಟ್ರು. ಅದರಲ್ಲಿ ಡಿ ಕೆ ಪಾತ್ರ ದೊಡ್ಡದಿತ್ತು. ಸೊ ಜೆ ಡಿ ಎಸ್ಗೂ ಮಾಸ್ಟರ್ ಸ್ಟ್ರೋಕ್ ಕೊಟ್ಟು ಜೆ ಡಿ ಎಸ್ಗೆ ಭಾರಿ ಮುಖಭಂಗನೂ ಆಗಿ ಬಿ ಜೆ ಪಿ ಜೆ ಡಿ ಎಸ್ನ ನಡುವೆ ಮತ್ತಷ್ಟು ಇದ್ದಿದ್ದೇ ಸಮಸ್ಯೆ ಮತ್ತಷ್ಟು ಹೊತ್ತುಕೊಂಡು ಬಿ ಜೆ ಪಿ ನಾಯಕತ್ವದಲ್ಲಿ ಸಮಸ್ಯೆ ಇದೆ ಅನ್ನೋ ರೀತಿಯಲ್ಲೂ ಎಸ್ಟಾಬ್ಲಿಷ್ ಮಾಡಿ ಒಂದು ಎಲೆಕ್ಷನ್ ಮೂಲಕ ಡಿ ಕೆ ಶಿವಕುಮಾರ್ ಅವರು ಏನೇನು ಮಾಡಿದ್ದಾರೆ ಅಂದರೆ, ಹೈಕಮಾಂಡ್ ಮನಗೆಲ್ಲೋದಕ್ಕೆ ಏನೇನು ಬೇಕಲ್ಲ, ಶಾಸಕರ ಮನಗೆಲ್ಲೋದಕ್ಕೆ ಏನೇನು ಬೇಕಲ್ಲ, 28ರಲ್ಲಿ ನಾನು ನೀವು ಅಂದುಕೊಂಡಿದ್ದಕ್ಕಿಂತ ಬೇರೆ ಮಾಡಬಲ್ಲೆ, ಜಿ ಬಿ ಎಲೆಕ್ಷನ್ ಅಥವಾ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೂ ಕೂಡ ನನ್ನ ಹತ್ರ ಬೇರೆಯೇ ಪ್ಲ್ಯಾನ್ ಇದೆ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲವನ್ನು ಮೊದಲ ಟ್ರೇಲರಲ್ಲೇ ಹೊರಗಿಟ್ಟು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಈಗ ಕಾಂಗ್ರೆಸ್ಸಲ್ಲಾಯಿತು, ಬಿ ಜೆ ಪಿಯಲ್ಲಿ ಶುರುವಾಗುತ್ತೆ ಹೈ ಡ್ರಾಮಾ. ಇದರ ಎಫೆಕ್ಟ್ ಪ್ರತಿಪಕ್ಷ ನಾಯಕರ ಬದಲಾವಣೆ ಮಾತುಗಳು ಕೇಳಿ ಬರ್ತಿದ್ದಾವೆ. ಸುನಿಲ್ ಕುಮಾರ್ ಅವ್ರು ಆಗ್ತಾರಾ, ಬೆಲ್ಲದವ್ರು ಆಗ್ತಾರಾ, ಇನ್ಯಾರು ಆಗ್ತಾರೆ, ಇದೆಲ್ಲ ಚರ್ಚೆ ಈಗಾಗಲೇ ಜಾರಿಯಲ್ಲಿರೋದೆ. ಅಶೋಕ್ ಅವರು ಇನ್ನೂ ಮುಂದುವರಿತಾರಾ ಅನ್ನೋದ್ರ ಬಗ್ಗೆ ಡೌಟೇ ಇದೆ. ವಿಜಯೇಂದ್ರ ಅವ್ರ ಮೇಲೂ ಕೂಡ ತೂಗುಗತ್ತಿ ಇದೆ, ಅದು ಡಿಸೈಡ್ ಆಗಬೇಕು. ಹೈಕಮಾಂಡು ಮೊನ್ನೆ ಪದಾಧಿಕಾರಿಗಳ ಮೀಟಿಂಗ್ ಮಾಡಿ ನಿತಿನ್ ನವೀನ್ ಅವರು ತುಂಬ ಸಿಟ್ಟು ಮಾಡ್ಕೊಂಡು ಹೋದರು. ಸಂಘಟನೆ ಸರಿ ಇಲ್ಲ ಅನ್ನುವಂಥ ಮೆಸೇಜು ಡೈರೆಕ್ಟಾಗಿ ಪಾಸ್ ಆಯಿತು. ಸಿಟ್ಟು ಮಾಡ್ಕೊಂಡು ಹೋದರು ಅವರು ಮೀಟಿಂಗ್ ಮಾಡಿದಾಗ. ಹಾಗಾಗಿ ಎಲ್ಲೆಲ್ಲಿ ಕತ್ತರಿ ಬೀಳತ್ತೆ ಬಿ ಜೆ ಪಿಯಿಂದ ಈಗ ಕಾದು ನೋಡಬೇಕು. ಭಾಜಪದ ಅಭ್ಯರ್ಥಿಗಳಾಗಿದ್ದಂಥ ರಘು ಕೌಟಿಲ್ಯರವರು ಹಾಗೂ ಲಿಂಗರಾಜ್ ಪಾಟೀಲ್ರವರು ಇಬ್ಬರೂ ಸಹ ವಿಜಯಶಾಲಿಯಾಗಿದ್ದಾರೆ. ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕೆ ಇಚ್ಛಪಡ್ತೇನೆ. ಏನು 3 ಮತಗಳು ಲಿಂಗರಾಜ್ ಪಾಟೀಲ್ ಅವ್ರಿಗೆ 30 ಮತಗಳನ್ನು ನಾವು ಅಲಾಟ್ ಮಾಡಿದ್ದು, ಅದರಲ್ಲಿ 3 ಮತಗಳು ಅಡ್ಡ ಮತದಾನ ಆಗಿದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಜಗಜ್ಜಾಹಿರ ಆಗಿದೆ. ಮತ್ತು ರಘು ಕೌಟಿಲ್ಯ ಅವರು ಕೊಟ್ಟಂಥ 30 ಓಟ್ಗಳಲ್ಲಿ 1 ಓಟು ಅಸಿಂಧು ಆಗಿದೆ. ಸೊ ಇಷ್ಟು ಮಾತ್ರ ನಮ್ಮ ಕಣ್ಮುಂದಿರ್ತಕ್ಕಂಥದ್ದು. ಅದು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಎಲ್ಲವೂ ಕೂಡ ಮುಂದೆ ಮಾಹಿತಿಗಳು ಸಿಕ್ಕ ನಂತರದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಮುಂದೆ ಪಕ್ಷ ತೀರ್ಮಾನ. ಶಾಸಕರ ಬೆಂಬಲ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ. ಇದು ನನ್ನ ಸರ್ಕಾರದ ಬೆಂಬಲ ಅಲ್ಲ, ಇದು ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಯಾವ ಹೆಜ್ಜೆಯಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ನೀವು ಮುಂದುವರಿರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ಎಲ್ಲ ಶಾಸಕರು ಕೂಡ ಇವತ್ತು ಅವರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಎಲೆಕ್ಷನ್ಗೆ ಬಹುಶಃ ಕಾಯ್ತಿತ್ತೇನೋ ಹೈಕಮಾಂಡು. ಈ ರಿಸಲ್ಟ್ ಎಫೆಕ್ಟು ಸುಮಾರು ತಲೆಗಳನ್ನು ತೆಗೆದ್ರು, ಆಶ್ಚರ್ಯ ಇಲ್ಲ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.